ಸೆರೆ ಬಿದ್ದು ಧರ್ಮಪಾದಪನಿಲದು ಮತಗಳಲ್ಲಿ ಜರೆಯಿಂದ ಬರಡಹುದು ಮಠದ ನೆರಳಿನಲಿ ಪರಸತ್ವರಸ ವಿಶ್ವ ಜೀವನದ ಬೇರ್ಗಳಿಂ ನೆರೆಯಲಾತರು ಸೊಂಪು ಮಂಕುತಿಮ್ಮ. ಈ ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ವಸ್ತು, ಆದಿಯಿಂದ ಇರೋ ಪ್ರತಿಯೊಂದು ವಸ್ತುಗೂ ಒಂದು ಧರ್ಮ ಇರುತ್ತೆ. ಅದಕ್ಕೆ ಸೃಷ್ಟಿ ಧರ್ಮ ಅಂತ ಕರೀತಾರೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಕಣ್ಣಿಗೆ ಕಂಡ ಒಂದು ವಸ್ತು ಅಥವಾ ವಿಷಯವನ್ನ ತನ್ನದೇ ಒಂದು ಬೇರೆ ಆಂಗಲ್ ಅಲ್ಲಿ ನೋಡ್ತಾನೆ, ಅದಕ್ಕೊಂದು ಹೊಸ ವ್ಯಾಖ್ಯಾನವನ್ನ ಕೊಡಕ್ ಶುರು ಮಾಡ್ತಾನೆ. ಅದನ್ನ ಒಪ್ಪದ ಒಂದಿಷ್ಟುಗಳು ಅವನಿಗೆ ಅನುಯಾಯಿ ಆಗ್ತಾರೆ, ಕೊನೆಗೆ ಅದೊಂದು ಮತ ಆಗತ್ತೆ ಅಥವಾ ಮಠ ಆಗತ್ತೆ. ಈ ರೀತಿ ಬೆಳೀತಾ ಹೋಗುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಧರ್ಮ ಅನ್ನೋದೊಂದು ಮರ ಅಂತ ಆದ್ರೆ ಅದರ ಬುಡ ಯಾವತ್ತೂ ಕೂಡ ಇಂತಹ ಮತಗಳು ಅಥವಾ ಮಠಗಳಿಗೆ ಅಂಟ್ಕೊಳ್ಬಾರ್ದು. ಧರ್ಮ ಅನ್ನೋದು ಅದರಿಂದ ಹೊರತಾಗಿರ್ಬೇಕು ಅಂತ. ಧರ್ಮ ಯಾವುದು ಅಂದ್ರೆ ನಾವು ಕೇಳಿರ್ತೀವಿ, ಹಿಂದೂ ಧರ್ಮ ಅಂದ್ರೆ ಅದು ಮತ ಅಲ್ಲ, ಅದು ಜೀವನ ಪದ್ಧತಿ ಅಂತ. ಜೀವನ ಪದ್ಧತಿ ಧರ್ಮ ಅಂದ್ರೆ ಮನುಷ್ಯನ ಒಂದು ಪ್ರತಿನಿತ್ಯ ಜೀವನದ ಸಂಸ್ಕೃತಿ ಸಂಸ್ಕಾರಗಳ ಬೇರ್ಗಳಲ್ಲಿ ಈ ಒಂದು ಪರಮಾತ್ಮನ ಪರಸತ್ವ ತತ್ವ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೇದು ಅಂತ. ಯಾವಾಗ ಮನುಷ್ಯ ಈ ಜೀವನ ಪದ್ಧತಿಯನ್ನ ಒಂದು ಧರ್ಮ ಅಂತ ಪಾಲಿಸೋಕೆ ಶುರು ಮಾಡ್ತಾನೆ, ಆಗ ಆ ಧರ್ಮಕ್ಕೆ ಸರಿಯಾದ ಒಂದು ಸತ್ವ ಸಿಗತ್ತೆ. ಆಗ ಮರ ತುಂಬಾ ಫಲವತ್ತಾಗಿ ಇನ್ನೂ ಚೆನ್ನಾಗಿ ಬೆಳೆಯತ್ತೆ ಅಂತ ಹೇಳ್ತಾರೆ. ಎಂತ ಅದ್ಭುತವಾದ ಸಂದೇಶ. ನಮಸ್ಕಾರಗಳು.